ಬೆಂಗಳೂರು ಟ್ರಾಫಿಕ್ಕನ್ನು ತಪ್ಪಿಸ್ಕೊಂಡು ಎಲ್ಲಾದರೂ ಓಡಾಡಬೇಕು ಅಂದರೆ ಮೆಟ್ರೋ ಇಸ್ ದ ಬೆಸ್ಟ್ ಆಪ್ಷನ್. ಮೆಟ್ರೋ ತುಂಬ ಲಿಮಿಟೆಡ್ ಇದ್ರೂ ಈಗ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಒಳ್ಳೆ ವಿಷಯ ಅಲ್ವಾ? ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇಂಡಿಯಾ ಸೀರೀಸಲ್ಲಿ ನಾವಿವತ್ತು ಬೆಂಗಳೂರಲ್ಲೇ ಇರುವಂಥ ಒಂದು ಜಾಗಕ್ಕೆ ಹೊರಟಿದ್ದೀವಿ. ಅದು ಮೆಟ್ರೋ ಯೂಸ್ ಮಾಡಿಕೊಂಡು. ಮೆಟ್ರೋ ಬಂದಮೇಲಂತೂ ನನಗೆ ತುಂಬಾ ಈಸಿ ಆಗಿದೆ ಅಂತ ನನಗನ್ಸುತ್ತೆ. ಅಫ್ಕೋರ್ಸ್ ಎಲ್ಲ ಕಡೆ ಮೆಟ್ರೋ ಹೋಗಲ್ಲ. ಹಾಗಾಗಿ ನಾವು ಈ ಜಾಗದಲ್ಲಿ ಅಂದರೆ ಸೆಂಟ್ರಲ್ ಕಾಲೇಜ್ ಸ್ಟೇಷನಲ್ಲಿ ಇಳ್ಕೊಂಡು ಅಲ್ಲಿಂದ ನಾವಿವತ್ತು ಹೋಗ್ತಾ ಇರೋವಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಆ ಜಾಗದ ಹೆಸರೇ ಕರ್ನಾಟಕ ಚಿತ್ರಕಲಾ ಪರಿಷತ್ಗೆ ನಾನು ಸುಮಾರು ವರ್ಷದ ಹಿಂದೆ ಹೋಗಿದ್ದೆ. ಅಲ್ಲಿನ ಎಲ್ಲ ಒಂದು ಜಾಗದ ಒಂದು ಪರಿಚಯ ನನಗಿದೆ. ಆದರೆ ಆ ಟೈಮಲ್ಲಿ ವಿಡಿಯೋ ತೊಗೊಳ್ಳೋದು, ಫೋಟೋ ತೊಗೊಳ್ಳೋದು ಅದೆಲ್ಲ ನಾವು ಮಾಡ್ತಾ ಇರಲಿಲ್ಲ. ಏನಿದ್ರು ನಮ್ಮ ಸೆಲ್ಫಿ ಪಿಕ್ಚರ್ಸ್ ಮಾತ್ರ ತೊಗೊತಾ ಇದ್ವಿ. ಆದರೆ ಈ ಸಲ ನಾನು ಅಲ್ಲಿಗೆ ಹೋಗಿದ್ದೆ ಈ ಬೆಂಗಳೂರು ಉತ್ಸವ ನೋಡೋದಕ್ಕೆ ಅಂತ. ಚಿತ್ರಕಲಾ ಪರಿಷತ್ತಲ್ಲಿ ಸಾಕಷ್ಟು ಸಲ ಈ ರೀತಿ ಏನೋ ಒಂದು ನಡೀತಾನೆ ಇರುತ್ತೆ. ತುಂಬ ಜನಕ್ಕೆ ಬೆಂಗಳೂರಲ್ಲಿರೋರಿಗೆ ಗೊತ್ತೇ ಇರುತ್ತೆ. ಹಾಗಾಗಿ ನಾನು ಹಲವಾರು ವರ್ಷದ ನಂತರ ಈ ಒಂದು ಸಂತೆ ಅಂದರೆ ಬೆಂಗಳೂರು ಉತ್ಸವ ನಡೀತಾ ಇದೆ ಅಂತ ಗೊತ್ತಾದಾಗ ಯಾಕೆ ಹೋಗಬಾರ್ದು? ಸುಮಾರು ವರ್ಷ ಆಗಿದೆ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮತ್ತು ಹಳೆಯ ಎಕ್ಸ್ಪೀರಿಯನ್ಸ್ನ ರೀವಿಸಿಟ್ ಮಾಡ್ತಾ ಹೊಸ ಎಕ್ಸ್ಪೀರಿಯನ್ಸು, ಹೊಸ ಮೆಮರೀಸ್ ಮಾಡ್ಕೊಂಡಂಗಿರತ್ತಲ್ಲ. ಅದರಲ್ಲೂ ನಾನೊಬ್ಬಳೇ ಹೋಗಿದ್ದೀನಿ. ಆದರೆ ಯಜಮಾನ್ರ ಜೊತೆ ಹೋಗುವಂಥ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ನ ನಾನು ಇಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಹೊರಟೆ ಬಿಟ್ಟೆ. ಇಲ್ಲಿ ನೋಡಿ, ಎಷ್ಟೊಂದು ಹ್ಯಾಂಡಿಕ್ರಾಫ್ಟ್ಸ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಈ ಸೇಲ್ ಆ್ಯಂಡ್ ಎಕ್ಸಿಬಿಷನಲ್ಲಿ ಸಾಕಷ್ಟು ಹೊಸ ವಿಷಯಗಳನ್ನ ನಾನು ಕಲ್ತ್ಕೊಂಡೆ. ಇಲ್ಲಿ ನೋಡಿ, ಕಾಶ್ಮೀರಿಂದ ಇವರು ಖಾವಾ ಟೀ ಸಹ ಮಾರ್ತಾಯಿದ್ರು. ಅಫ್ಕೋರ್ಸ್ ನೋಡಿದ ಮೇಲೆ ತೊಗೊಂಬರ್ದೇ ಇರ್ತೀನ, ನಾನು ಸಾಕಷ್ಟು ಶಾಪಿಂಗ್ ಮಾಡಿದೆ. ನಂತರ ಈ ರೀತಿ ಚಿತ್ರಕಲಾ ಪರಿಷತ್ತಲ್ಲಿ ಒಂದು ರೌಂಡ್ ಹಾಕೋಣ ಅಂತ ಬಂದೆ. ಆದರೆ ಅಷ್ಟೊತ್ತಿಗಾಗಲೇ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು. ಕೆಲವೊಂದು ಪಾರ್ಟ್ಸ್ ಮಾತ್ರ ಓಪನ್ ಇದ್ದ ಕಾರಣ ಆ ಜಾಗಗಳನ್ನ ಮಾತ್ರ ನಾನು ನನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ನನಗೆ ತುಂಬ ಇಷ್ಟವಾದಂಥ ಕಲೆಯ ಒಂದು ಜಾಗ ಈ ಚಿತ್ರಕಲಾ ಪರಿಷತ್. ಸಾಕಷ್ಟು ಸಲ ಬಂದ್ರೂ ಈ ಜಾಗ ನನಗೆ ಹೊಸದಾಗಿ ಅನಿಸುತ್ತೆ. ಹಾಗಾಗಿ ನನ್ನ ಕ್ಯಾಮ್ರಾದಲ್ಲಿ ಕೆಲವೊಂದು ಬಿಟ್ಸ್ ಎಲ್ಲೆಲ್ಲಿ ನಾನು ಟೈಮ್ ಇದ್ದು ನಾನು ವಿಸಿಟ್ ಮಾಡೋಕ್ಕಾಯಿತು, ಆ ಒಂದು ಕೆಲವೊಂದು ಬಿಟ್ಸ್ನ ನಾನು ನನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ನಿಮ್ಮ ಜೊತೆನೂ ಹಂಚ್ಕೊಂಡ್ರೆ ನನ್ನ ಮೆಮರೀಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ನಂಬ್ತೀನಿ. ಹಾಗಾಗಿ ಶೇರ್ ಮಾಡೇ ಬಿಟ್ಟೆ. ನಂತರ ಅಲ್ಲಿ ಇರೋ ಕ್ಯಾಂಟೀನಲ್ಲಿ ಏನಾದರೂ ತಿನ್ನೋಣ ಅಂತ ಹೋದ್ವಿ. ಅಷ್ಟೊತ್ತಿಗಾಗಲೇ ಈ ರೀತಿ ಜೋರಾದ ಮಳೆ ಬಂತು. ಸರಿ, ಊಟ ಮಾಡಿ ನಂತರ ಮತ್ತೆ ಆಟೋ ಹಿಡ್ಕೊಂಡು ಅದೇ ಸೆಂಟ್ರಲ್ ಕಾಲೇಜ್ ಸ್ಟೇಷನ್ಗೆ ಬಂದು ಮೆಟ್ರೋ ತೊಗೊಂಡು ಮನೆಗೆ ವಾಪಸ್ಸಾದ್ವಿ. ಯಾಕಂದರೆ ಮನೆಗೆ ಬರೋಷ್ಟೊತ್ತಿಗೆ ಮಳೆ ಅಂತೂ ತುಂಬಾ ಜೋರಾಗಿತ್ತು. ಸೊ ಮನೆ ಸೇರ್ಕೊಳ್ಳೋದು ಒಳ್ಳೆಯದು ಅನಿಸಿ ಇನ್ನೆಲ್ಲೂ ಹೋಗದೆ ಮನೆ ಸೇರ್ಕೊಂಡ್ವಿ. ಮುಂದಿನ ಸಲ ಬೆಂಗಳೂರು ಉತ್ಸವ ನಡೆದಾಗ ಹೋಗೋದನ್ನು ಮಿಸ್ ಮಾಡ್ಕೋಬೇಡಿ. ಸಾಕಷ್ಟು ಒಳ್ಳೊಳ್ಳೆ ಹ್ಯಾಂಡಿಕ್ರಾಫ್ಟ್ಸ್ನ ಪರ್ಚೇಸ್ ಮಾಡ್ಬೋದು, ನೋಡೋದಕ್ಕೂ ಸಿಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಹೇಗನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.